1 ಲಕ್ಷ ರೂಪಾಯಿ ಕೊಡ್ತೀವಿ ಅಂದ್ರೆ ನಾವು ಲಖಪತಿ ದೀದಿ 3 ಕೋಟಿ ಜನ ಮಾಡ್ತೀವಿ ಅಂತಾರೆ. ಪ್ರಶ್ನೆ ಕೇಳಿಸ್ಕೊಂಬಿಡಿ ದಿನೇಶ್ ಅವರ, ಪ್ರಶ್ನೆ ಕೇಳಿಸ್ಕೊಳ್ಳಿ. ಫ್ರೀ ಎಲೆಕ್ಟ್ರಿಸಿಟಿ ಕೊಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ನವ್ರು ಹೇಳಿದ್ರೆ, ನಾವು ಸೋಲಾರ್ ಅನ್ನ ಅಳವಡಿಸಿ ಅವರು ಫ್ರೀ ಆಗಿ ವಿದ್ಯುತ್ ಅನ್ನ ಬಳಕೆ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಮಾರಾಟ ಮಾಡ್ಲಿಕ್ಕೂ ಕೂಡ ನಾವು ಅವಕಾಶ ಮಾಡ್ಕೊಡ್ತೀವಿ. ಕೇವಲ ಡೈರೆಕ್ಟ್ ಆಗಿ ಕೈಗೆ ದುಡ್ಡು ಕೊಡೋದಲ್ಲ, ದುಡ್ಡನ್ನ ಸಂಪಾದನೆ ಮಾಡ್ಲಿಕ್ಕೆ ಮಾರ್ಗ ಕ್ರಿಯೇಟ್ ಮಾಡ್ಕೊಡ್ತೀವಿ ಅಂತಾರೆ ಬಿಜೆಪಿ ಅವರು. ಸ್ಕೀಮ್ ಗಳೆಲ್ಲ ಆಗೋಗಿದೆ, ಮಾರ್ಚ್ 31 ಗೆ ಆಗೋಗಿದೆ, ಅದ್ ಯಾರಿಗೂ ರೀಚ್ ಆಗಿಲ್ಲ. ಇವ್ರದೆಲ್ಲ ಏನಂದ್ರೆ ಈಗ ಕರೆಂಟ್ ಬಂದು ಹೋಗೋ ತರ ಸ್ಕೀಮ್ಗಳು ಕೊಡ್ತಾರೆ ಬಿಜೆಪಿ ಅವರು. ಇನ್ನೊಂದು ಹೇಳ್ತೇನೆ, ಇವತ್ತು ಏನು ಮಾತಾಡ್ತಾ ಇದ್ದಾರೆ, ಒಂದೇ ನಿಮಿಷ ಮೇಡಮ್, ಅವ್ರು ಹೇಳ್ತೇನೆ, PM ಕುಸುಮ ನೋಡಿ ಮೇಡಮ್, ಎಷ್ಟು ಜನ ಕರ್ನಾಟಕ ಕೊಟ್ಟಿದ್ದಾರೆ, PM ಕುಸುಮ ಎಷ್ಟು ಜನ ತಗೊಂಡಿದ್ದಾರೆ ನೋಡಿ. ಆಯ್ತು, ಇನ್ನೊಂದು ಹೇಳ್ಬಿಡ್ತೀನಿ, ಈಗ ಪರ್ ಕ್ಯಾಪಿಟಲ್ ಇನ್ಕಮ್ ತಗೊಂಡ್ರೆ ಈ ದೇಶದಲ್ಲಿ ಏನಾಗಿದೆ, 143ನೇ ಪೊಸಿಷನ್ ಬಂದಿದೆ ಪರ್ ಕ್ಯಾಪಿಟಲ್ ಇನ್ಕಮ್, 195 ಎಕನಾಮಿಕ್ ಕಂಟ್ರಿಗಳಲ್ಲಿ. ಅಂದ್ರೆ ಈ ದೇಶದ ಜನರನ್ನ ಲೂಟಿ ಮಾಡಿ ಕೆಲವೇ 4-5 ಜನನ ಶ್ರೀಮಂತರು ಮಾಡೋದಷ್ಟೇ ಬಿಜೆಪಿಯ ಉದ್ದೇಶ. ಇವತ್ತು ಏನಾಗಿದೆ ಅಂದ್ರೆ, ಪೊಸಿಷನ್ ಬಂದಿದೆ. ಇವತ್ತು ನೀವು ಜನರನ್ನ ಭಿಕ್ಷೆ ಬೇಡ ಮಾಡಿದ್ದೀರಿ, ನೀವುಗಳು ಜನರನ್ನ ಲೂಟಿ ಮಾಡ್ತಾ ಇದ್ದೀರಾ. ಲಾಸ್ಟ್ ಎಲೆಕ್ಷನ್ ಅಲ್ಲಿ ಫಸ್ಟ್ ಮೋದಿ ಅವರು ಬಂದಾಗ ಏನ್ ಮಾತಾಡಿದ್ರು, 400 ರೂಪಾಯಿ ಸಿಲಿಂಡರ್ ಇದ್ದಾಗ ಕಾಸ್ಟ್ಲಿ ಆಗೋಯ್ತು, 50 ರೂಪಾಯಿ ಇದ್ದಾಗ ಕಾಸ್ಟ್ಲಿ ಆಗೋಯ್ತು, ಡೀಸೆಲ್ 70 ರೂಪಾಯಿ ಪೆಟ್ರೋಲ್ ಕಾಸ್ಟ್ಲಿ ಆಗೋಯ್ತು. ಇವತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿದಿದ್ರು ಕೂಡ ನೀವು ಮಾತಾಡ್ತಾ ಇದ್ರೆ ನಾ ಮಾತಾಡಕ್ ಬಿಡ್ರಿ. ಇದು ಕಾಮನ್ ಸೆನ್ಸ್ ಕಂಡ್ರೆ, ಕಾಮನ್ ಸೆನ್ಸ್ ಕಲ್ತ್ಕೊಂಡು ನೀವು ನಾನ್ ಮಾತಾಡ್ಬೇಕಾದ್ರೆ ನೀವೇ ಮಾತಾಡಲ್ಲ. ಕಾಮನ್ ಸೆನ್ಸ್ ನಾನ್ ಮಾತಾಡ್ಬೇಕಾದ್ರೆ ಬಿಡಿ, ನೀವು ಸುಮ್ಮನೆ ಭಿಕ್ಷೆ ಬೇಡ ತರ ಮಾಡಿದ್ದೀರಾ ನೀವು. ಎಲ್ಲದಕ್ಕೂ ಟ್ಯಾಕ್ಸ್ ಹಾಕಿ 400 ರೂಪಾಯಿ ಸಿಲಿಂಡರ್ ಇದ್ದಾಗ ಮೋದಿ ಏನಂದ್ರು, ಅಯ್ಯೋ ಇಷ್ಟೊಂದು ರೇಟ್ ಆಗೋಯ್ತು, ಪೆಟ್ರೋಲ್ ರೇಟ್ ಜಾಸ್ತಿ ಆಗೋಯ್ತು, ಡೀಸೆಲ್ ರೇಟ್ ಜಾಸ್ತಿ ಆಯ್ತು, ಏನ್ರಿ ಕಡಿಮೆ ಮಾಡಿದ್ರು? 400 ರೂಪಾಯಿ ಪೆಟ್ರೋಲ್ ನ ಇವತ್ತು 400 ರೂಪಾಯಿ ಸಿಲಿಂಡರ್ 1200 ಮಾಡ್ತೀರಾ. ಇವಾಗ ಸಿಂಗಲ್ ಎಲೆಕ್ಷನ್ ಯಾಕ್ತಾ ಇದ್ರಿ ಹೇಳಿ, 1 ನೇಷನ್ 1 ಎಲೆಕ್ಷನ್ 5 ವರ್ಷ ತನಕ ಫುಲ್ ಬರೆ ಹಾಕ್ಬಿಟ್ಟು ಲಾಸ್ಟ್ ಎಲೆಕ್ಷನ್ ಬಂದಾಗ 200 ರೂಪಾಯಿ ಕಡಿಮೆ ಮಾಡ್ಬಿಟ್ಟು ನಾಮ ಹಾಕ್ಬೇಕು ಅಂತ ಜನರಿಗೆ ಯೋಚನೆ ಮಾಡ್ತಾ ಇದ್ದೀರಾ ನೀವು. ಆಯ್ತು ಪ್ರದೀಪ್ ಅವರೇ, ರೈತರು ಸಮಯ ಬಹಳ ಕಡಿಮೆ ಇದೆ. ದೇಶದಲ್ಲಿ ಅತ್ಯಂತ ಅವಶ್ಯಕವಾಗಿ ಮಾತನಾಡಬೇಕಾಗಿರೋದು ರೈತರ ಬಗ್ಗೆ. ರೈತರ ಸಲುವಾಗಿ 2 ಪ್ರಣಾಳಿಕೆಯನ್ನ ಅಗದು ಬಗದು ನೋಡಿದಾಗ್ಲೂ ಕೂಡ ಅವ್ರು ಹೇಳ್ತಾರೆ, ಸ್ವಾಮಿನಾಥನ್ ವರದಿ ಪ್ರಕಾರ MSP ಕೊಡ್ತೀವಿ, ಈ ಆದಾಯ ಡಬಲ್ ಮಾಡೋ ಯೋಜನೆ ಇನ್ 5 ವರ್ಷನ 10 ವರ್ಷನ ಗೊತ್ತಿಲ್ಲ ಬಿಜೆಪಿ ಅದ್ ಏನು ಅಂತ ಹೇಳಿ. ಹೆಂಗ್ ಸಮರ್ಥಿಸ್ಕೊಳ್ತೀರಿ? ರೈತರ ಬಗ್ಗೆ ಕಾಳಜಿ ಎಲ್ಲಿ ಕಾಣ್ತಾ ಇದೆ 2 ಪಕ್ಷದ ಪ್ರಣಾಳಿಕೆಯಲ್ಲಿ? ಮಿನಿಮಮ್ ಪ್ರೈಸ್ ಬಗ್ಗೆ ನಮ್ದಿದಲ್ಲ, ಲೋನ್ ವ್ಯಾಪಾರ ಇದೆ ನಮ್ದು.